ರಾಮದುರ್ಗದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಫೆಬ್ರವರಿ 8ರಂದು ಆಯೋಜನೆ. ರಾಮದುರ್ಗ ಹಜರತ್ ಚಮನ್ ಶಾವಲಿ ಬಾಬಾ ಅವರ ಉರುಸಿನ ನಿಮಿತ್ತವಾಗಿ ಕರ್ನಾಟಕ ಮುಸ್ಲಿಂ ಯೂನಿಟಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬನ ರಾಮದುರ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ಸಾರ್ವಜನಿಕರಿಗಾಗಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಮೆಡ್ ಲ್ಯಾಬ್ ರಕ್ತ ತಪಾಸಣಾ ಕೇಂದ್ರದ ವತಿಯಿಂದ ಗ್ಲೂಕೋಸ್ ಮತ್ತು ಥೈರಾಯ್ಡ್ ತಪಾಸಣೆಯನ್ನು ಉಚಿತವಾಗಿ ಮಾಡಲಾಗುವುದು. ಉಳಿದ ರಕ್ತ ಪರೀಕ್ಷೆಗಳನ್ನು ಭಾರೀ ರಿಯಾಯಿತಿಯಲ್ಲಿ ದರದಲ್ಲಿ ಮಾಡಿಕೊಡಲಾಗುವುದು ಎಂದು ಸಂಘಟಕರು ತಿಳಿಸಿದ್ದಾರೆ. ಹೆಸರು ನೋಂದಾಯಿಸಲು ಆಧಾರ್ ಕಾರ್ಡ್ ಕಡ್ಡಾಯವಾಗಿದ್ದು, ಸಾರ್ವಜನಿಕರು ಈ ಸದಾವಕಾಶವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಳಸಿಕೊಳ್ಳಬೇಕೆಂದು ಸಂಯೋಜಕರಾದ ಶ್ರೀ ಮೊಹಮ್ಮದ್ ಶಫಿ ಬೆನ್ನಿ ಅಧ್ಯಕ್ಷರು ಕೆಎಂಯು ರಾಮದುರ್ಗ್ ಮನವಿ ಮಾಡಿದ್ದಾರೆ. ವರದಿ ಸಾಜಿದ್ ನಾಮದಾರ್. ಸರ್, ಇವಾಗ ಸುದ್ದಿಗೋಷ್ಠಿ ಮಾಡುವ ಕಾರಣ ಏನು? ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಜರತ್ ಚಮನ್ ಶಾಲಿ ಬಾಬಾರವರ ಉರುಸು ಫೆಬ್ರವರಿ 12ನೇ ತಾರೀಕಿಗೆ ಜರುಗ್ತಾ ಇದೆ. ಆ ಉರುಸಿನ ನಿಮಿತ್ತವಾಗಿ ಹೋದ ವರ್ಷದ ಥರ ನಾವೊಂದು ವೈದ್ಯಕೀಯ ಉಚಿತ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಕರ್ನಾಟಕ ಮುಸ್ಲಿಂ ಯೂನಿಟಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬನ ನಾವು ಸಂಯುಕ್ತ ಆಶ್ರಯದಲ್ಲಿ ಈ ಆರೋಗ್ಯ ಶಿಬಿರವನ್ನು ಇಟ್ಕೊಂಡಿದ್ದೀವಿ. ಈ ಆರೋಗ್ಯ ಶಿಬಿರ ಬಹುತೇಕ ರಾಮದುರ್ಗದಲ್ಲಿ ಈ ತರ ಒಂದು ಮೊದಲ ಬಾರಿಗೆ ಆಗ್ತಾ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಅದಕ್ಕೆ ನಮ್ಮ ತಾಲೂಕಿನ ಸಮಸ್ತ ಜನತೆಗೆ ಯಾವತ್ತೂ ಕೂಡ ಈ ಉರುಸು ಹಿಂದೂ ಮುಸ್ಲಿಂ ಬಾಂಧವರು ನಡೆಸಿಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಎಲ್ಲರಿಗೂ ಇದರ ಸದುಪಯೋಗ ಅವರು ಎಲ್ಲರೂ ಪಡೀಲಿ ಅಂತ ತಿಳ್ಕೊಂಡು ನಮ್ಮ ಒಂದು ಆಸೆ ಇತ್ತು. ಅದಕ್ಕೆ ನಮ್ಮ ರಕ್ಷಣಾ ವೇದಿಕೆಯವರು ಮತ್ತು ನಾವು ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ದಯವಿಟ್ಟು 8ನೇ ತಾರೀಕು ಮುಂಜಾನೆ 8 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೂ ಹಜರತ್ ಚಮನ್ ಶಾವಲಿ ಬಾಬಾ ದರ್ಗಾದಲ್ಲೇ ಈ ಕಾರ್ಯಕ್ರಮವನ್ನು ನಡೆಯುವುದರಿಂದ ಎಲ್ಲರೂ ಇದರಲ್ಲಿ ಯಾರಿಗೆ ಇದರದ ಅವಶ್ಯಕತೆ ಇದೆ ಎಲ್ಲರೂ ಇದರದ ಸದುಪಯೋಗ ತಗೊಳ್ಳಿ ಅಂತ ತಿಳ್ಕೊಂಡು ತಮ್ಮ ಮಾಧ್ಯಮದ ಮುಖಾಂತರ ನಾನು ವಿನಂತಿಯನ್ನ ಮಾಡಿಕೊಳ್ಳುತ್ತೇನೆ. ಮತ್ತೆ ಈ ಶಿಬಿರ ವಿಶೇಷವಾಗಿ ಈ ಶಿಬಿರದ ಸಂಪೂರ್ಣ ಒಂದು ಡೀಟೇಲ್ಸ್ ಅನ್ನ ನಮ್ಮ ವೈದ್ಯರಾದಂತಹ ಡಾಕ್ಟರ್ ಅಲಿ ಸಾಬನ್ ಅವರಿದ್ದಾರೆ. ಅದೇ ರೀತಿ ನಮ್ಮ ರಕ್ಷಣಾ ವೇದಿಕೆ ಅಧ್ಯಕ್ಷ ವಾಲಿ ಅವರಿದ್ದಾರೆ. ತಾವು ಎಲ್ಲರಿಗೂ ನಮಸ್ಕಾರ. ಆರೋಗ್ಯವೇ ಭಾಗ್ಯ ಅಂತ ಹೇಳಿ ನಾವೆಲ್ಲರೂ ಸಾಕಷ್ಟು ಆರೋಗ್ಯಕ್ಕೆ ಗಮನ ಕೊಟ್ಟು ಒತ್ತು ಕೊಡಬೇಕಾದ ಪರಿಸ್ಥಿತಿ ಈಗಿನ ಸಮಾಜದಲ್ಲಿ ನಡೆದಿದೆ. ಯಾಕಂದ್ರೆ ಇವತ್ತು ನಮ್ಮ ರಾಮದುರ್ಗದಲ್ಲಿ ಅತ್ಯಂತ ಆರೋಗ್ಯದಲ್ಲಿ ಹಿಂದುಳಿದ ಕಾರಣ ಇವತ್ತು ಏನು ಈ ಉರುಸ್ ಹಿನ್ನೆಲೆಯಲ್ಲಿ ನಾವು ಕೆಎಂಯು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಏನು ಇದು ಆರೋಗ್ಯ ಶಿಬಿರ ಇಟ್ಟಿದ್ದೀವಿ ಅದನ್ನು ಎಲ್ಲ ಜನರು ಸದುಪಯೋಗ ಪಡ್ಕೊಂಡು, ಯಾಕಂದ್ರೆ ಇವತ್ತು ಸಾಕಷ್ಟು ವೈದ್ಯರು ತಜ್ಞರು ಹೀಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ಲರೂ ನಮ್ಮ ರಾಮದುರ್ಗ ಜನತೆ ಇದನ್ನು ಸದುಪಯೋಗ ಪಡ್ಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಂತ ಹೇಳಿ ಈ ಮೂಲಕ ಕೇಳಿಕೊಳ್ತಾರೆ. ಧನ್ಯವಾದಗಳು. ಯಾವ್ಯಾವ ಥರದ ತಾವು ಈ ವೈದ್ಯಕೀಯ ಸೇವೆ ನೀಡ್ತಾ ಇದ್ದೀರಿ? ನಮಸ್ಕಾರ ಎಲ್ಲರಿಗೂ. ಫಸ್ಟ್ ನಾನು ಡಾಕ್ಟರ್ ಸೈಯದ್ ಅಲಿ ಸರ್ನವ್ರ ಅಂತ ಡಯಾಬಿಟಿ ಆಸ್ಪತ್ರೆ ವೈದ್ಯರು ರಾಮದುರ್ಗ. ಸೊ ಈಗ ಇದು ಹಜರತ್ ಚಮನ್ ಶಾವಲಿ ಬಾಬಾರ ಉರುಸಿನ ನಿಮಿತ್ತವಾಗಿ ನಾವು ವೈದ್ಯಕೀಯ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಇದೇ ದಿನಾಂಕ 8ರಂದು ರವಿವಾರದಂದು ಬೆಳಗ್ಗೆ 8ರಿಂದ 4 ಗಂಟೆವರೆಗೆ ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ನಮ್ಮ ಕರ್ನಾಟಕ ಮುಸ್ಲಿಂ ಯೂನಿಟಿ ವತಿಯಿಂದ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮುಖಂಡರಾದಂಥ ಮೊಹಮ್ಮದ್ ಶಫಿ ಬೆನ್ನಿ ಸರ್ ಅವರು, ಆಮೇಲೆ ಶ್ರೇಯಸ್ ವಾಲಿ ಅವರು ಜೊತೆಗಿದ್ದಾರೆ. ಸೊ ಈ ಶಿಬಿರದಲ್ಲಿ ನಾವು ಮುಖ್ಯವಾಗಿ ಈಗ ಸದ್ಯಕ್ಕೆ ನಮ್ಮ ರಾಮದುರ್ಗಕ್ಕೆ ಏನು ಅವಶ್ಯಕತೆ ಇದೆ ಹೇಳಬೇಕಂತಂದರೆ, ಫಸ್ಟ್ ಆಫ್ ಆಲ್ ನಾವು BP ಆಗಲಿ, ಶುಗರ್ ಆಗಲಿ, ಥೈರಾಯ್ಡ್ ಸಮಸ್ಯೆ ನಾವು ಟೆಸ್ಟ್ ಮಾಡಿಕೊಡ್ತೀವಿ ನಮ್ಮ ಡಯಾಬಿಟಿ ಆಸ್ಪತ್ರೆ ವತಿಯಿಂದ. ಆಮೇಲೆ ಫ್ಯಾಮಿಲಿ ಡೆಂಟಲ್ ಕ್ಲಿನಿಕ್ ವತಿಯಿಂದ ತಜೀನ್ ಸೆಹರ್ ಅವರು ನಡೆಸಿಕೊಡ್ತಿದ್ದಾರೆ. ಆಮೇಲೆ ನಮ್ಮ ರಾಮದುರ್ಗಕ್ಕೆ ಮೇನ್ ಮುಖ್ಯವಾಗಿ ಹಾರ್ಟಿನ ಹೃದಯ ಸಮಸ್ಯೆ ಹಾಗೂ ಹೃದಯ ತಪಾಸಣೆ ಶಿಬಿರವನ್ನು ಡಾಕ್ಟರ್ ಸಂತೋಷ್ ಚಿಕ್ಕೋಡಿ ಅವರು, ಬಾಗಲಕೋಟೆ ವೈದ್ಯರಾದಂಥ ಡಾಕ್ಟರ್ ಸಂತೋಷ್ ಚಿಕ್ಕೋಡಿ ಅವರು ನಿರ್ವಹಿಸಲಿದ್ದಾರೆ. ಎಲ್ಲ ರೀತಿಯಿಂದ ಉಚಿತ ಹೃದಯ ತಪಾಸಣೆ ಹಾಗೂ ಉಚಿತ ECG ಮತ್ತು ಯಾವುದೇ ರೀತಿಯಿಂದ ಯಾವುದೇ ತಪಾಸಣೆ ಹೃದಯ ರಿಲೇಟೆಡ್ ಇದ್ದರೂ ಅವರು ಫ್ರೀಯಾಗಿ ಮಾಡಿಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಸೊ ಆಮೇಲೆ ಇದು ಹೃದಯ ತಪಾಸಣೆ ಆಯಿತು. ನೆಕ್ಸ್ಟ್ ಉಚಿತ ಕ್ಯಾನ್ಸರ್ ತಪಾಸಣೆಯನ್ನು ಹುಬ್ಬಳ್ಳಿಯ ರೆಡನ್ ಆಸ್ಪತ್ರೆಯಿಂದ ಸಂಜೀವ್ ಕುಲ್ಗೋಡ್ ಸರ್ ಅವರು ಅವರ ಸಹ ವೈದ್ಯರಾದ
ಡಾಕ್ಟರ್ ನಿಖಿಲ್ ತಿವಾರಿ ಅವರನ್ನ ಕಳಿಸ್ತಿದ್ದಾರೆ. ಅವರು ಉಚಿತ ಕ್ಯಾನ್ಸರ್ ತಪಾಸಣೆಯನ್ನು ಮಾಡಿ ಕೊಡಲಿದ್ದಾರೆ. ಸೊ ಇದು ರಾಮದುರ್ಗ ಜನತೆಗೆ ತುಂಬ ಉಪಯೋಗವಾಗಲಿದೆ. ಅದೇ ರೀತಿ ಹುಬ್ಬಳ್ಳಿಯ ವೈದ್ಯರಾದಂಥ ಡಾಕ್ಟರ್ ಅರುಣ್ ಪಟೇಲ್ ಅಂತ, ಅವರು ಮೆಡಿಕಲ್ ಗ್ಯಾಸ್ಟ್ರೋಎಂಟರಾಲಜಿಸ್ಟು. ಅವರು ಮೇನ್ಲಿ ಯಾವುದೇ ರಿಲೇಟೆಡ್ ಗ್ಯಾಸ್ಟ್ರೋ ಸಮಸ್ಯೆ ಆಗಲಿ, ಯಾವ ಥರ ಅಂತಂದರೆ ಪಿತ್ತ ಆಗೋದು, ಆಮೇಲೆ ಲಿವರ್ ಸಮಸ್ಯೆಗಳು, ಪ್ಯಾಂಕ್ರಿಯಾಸ್ ಸಮಸ್ಯೆಗಳು, ಮತ್ತು ಯಾರಿಗೆ ಎಂಡೋಸ್ಕೋಪಿ, ಫೈಬ್ರೋಸ್ಕ್ಯಾನ್ ಈ ಥರ ಯಾವುದೇ ಸೇವೆಗಳಿದ್ದರೂ ಅವನು ಒದಗಿಸ್ಕೊಡ್ಲಿಕ್ಕೆ ಅವ್ರು ರೆಡಿ ಇದ್ದಾರೆ. ಆಮೇಲೆ ಅದೇ ರೀತಿ ಬಾಗಲಕೋಟೆಯ ಖ್ಯಾತ ವೈದ್ಯರಾದಂಥ ಡಾಕ್ಟರ್ ಸಂದೀಪ್ ತಪ್ಶೆಟ್ಟಿ ಅವರು ಎಲುಬು, ಮೂಳೆ ಹಾಗೂ ಸ್ಪೈನ್ ಸ್ಪೆಷಲಿಸ್ಟು. ಅವರು ತಪ್ಶೆಟ್ಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಿಂದ ಬಂದು ಇಲ್ಲಿ ಎಲುಬು ರಿಲೇಟೆಡ್ ಹಾಗೂ ಸ್ಪೈನ್ ರಿಲೇಟೆಡ್ ಎಲ್ಲ ಉಚಿತ ತಪಾಸಣೆಯನ್ನು ಶಿಬಿರವನ್ನು ನಡೆಸಿಕೊಂಡಿದ್ದಾರೆ. ಆಮೇಲೆ ಅದೇ ರೀತಿ ಬೆಳಗಾವಿಯ ವೇಣುಗ್ರಾಮ್ ಆಸ್ಪತ್ರೆಯ ನ್ಯೂರೋ ಸರ್ಜನ್ ಆದಂಥ ಡಾಕ್ಟರ್ ಸುಮಿತ್ ದೇಶಪಾಂಡೆ ಅವರು ಆಗಮಿಸಲಿದ್ದಾರೆ. ಅವರು ಬೆನ್ನು ನೋವು, ಹುರಿ ನೋವು, ಹಾಗೆ ಮೆದುಳು ರಿಲೇಟೆಡ್, ಆಮೇಲೆ ಯಾವುದೇ ನ್ಯೂರೋ ಸರ್ಜಿಕಲ್ ಸಮಸ್ಯೆಗಳನ್ನು ಉಚಿತ ತಪಾಸಣೆ ಮಾಡಿಕೊಟ್ಟು ಜನರಿಗೆ ಹೆಲ್ಪ್ ಮಾಡಲಿಕ್ಕೆ ರೆಡಿ ಇದ್ದಾರೆ. ಅದೇ ರೀತಿ ಡಾಕ್ಟರ್ ವಿಶ್ವನಾಥ್ ಅಲ್ಮೇಲ ಅಂತ ಬಾಗಲಕೋಟೆಯಿಂದ ನವಜೀವನ ಕ್ಲಿನಿಕ್ಕಿಂದ ಬರ್ತಿದ್ದಾರೆ. ಅವರು ಮಾನಸಿಕ ರೋಗ ಹಾಗೂ ನರರೋಗ ತಜ್ಞರು. ಅವರು ಏನು ಮಾಡ್ಕೊಳ್ಳಿದ್ದಾರೆ ಅಂದರೆ ಮಾನಸಿಕ ರಿಲೇಟೆಡ್ ಯಾವುದೇ ಸಮಸ್ಯೆಗಳು, ದುಶ್ಚಟ ನಿವಾರಣೆ, ಆಮೇಲೆ ಅವರಿಗೆ ಯಾವುದೇ ರೀತಿಯ ಕೌನ್ಸಿಲಿಂಗ್, ಸೈಕಾಲಜಿಕಲ್ ಕೌನ್ಸಿಲಿಂಗ್ ಅನ್ನು ಎಲ್ಲನೂ ಅವರು ಫ್ರೀಯಾಗಿ ಮಾಡಿಕೊಳ್ಳಿದ್ದಾರೆ. ಸೊ ಅದೇ ರೀತಿಯಿಂದ ನಾವು ರಾಮದುರ್ಗದಲ್ಲಿ ಮೆಡ್ಲ್ಯಾಬ್ ಸೆಂಟ್ರಲ್ ಲ್ಯಾಬ್ರೋಟರಿಯಿಂದ ಅದೇ ದಿವಸ ಉರುಸದಂದು ನಾವು ಫ್ರೀಯಾಗಿ ಸಕ್ಕರೆ ತಪಾಸಣೆ, ಗ್ಲೂಕೋಸ್ ತಪಾಸಣೆ, ಥೈರಾಯ್ಡ್ ತಪಾಸಣೆ ಮತ್ತು ಯಾವುದೇ ರೀತಿಯ ವಿವಿಧ ರೀತಿಯ ರಕ್ತ ತಪಾಸಣೆಗಳನ್ನು ಅತಿ ಅವರಿಗೆ ಕಡಿಮೆ ಇದರಲ್ಲಿ ಇಲ್ಲ ಎಷ್ಟು ಸಾಧ್ಯ ಅಷ್ಟು ನಾವು ಫ್ರೀಯಾಗಿ ಮಾಡ್ಕೊಳ್ಳಿಕ್ಕೆ, ನಾವು ಸಹಾಯ ಮಾಡ್ಕೊಳ್ಳಿಕ್ಕೆ ರೆಡಿಯಾಗಿದ್ದೀವಿ ಅಂತ ಹೇಳ್ಪಡಿಸ್ತೀನಿ. ಸೊ ಈ ಎಲ್ಲ ಕ್ಯಾಂಪನ್ನು ಅರೇಂಜ್ಮೆಂಟ್ ಮಾಡಿಕೊಡ್ಲಿಕ್ಕೆ ಕರ್ನಾಟಕ ಮುಸ್ಲಿಂ ಯೂನಿವರ್ಸಿಟಿಯಿಂದ, ಮುಸ್ಲಿಂ ಯೂನಿಟಿಯಿಂದ ಶ್ರೀ ಮೊಹಮ್ಮದ್ ಶಫಿ ಬೆಂದಿ ಸರ್ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಂದರಿಂದ ಶ್ರೇಯಸ್ ವಾಲಿ ಅವರು ತುಂಬ ಇದಕ್ಕೆ ಎಫರ್ಟ್ ಹಾಕಿ ರೆಡಿ ಮಾಡಿದ್ದಾರೆ. ಸೊ ಇದು ಸಕ್ಸಸ್ಫುಲ್ ಆಗ್ಬೇಕಂತಂದರೆ ಇದರ ಉಪಯೋಗ ಜನರು ತೊಗೊಂಡ್ರಾದ್ರೆ ಇದು ಸಕ್ಸಸ್ಫುಲ್ ಅಂತ ಹೇಳ್ಬೋದು. ಸೊ ಅದಕ್ಕೆ ನಾನು ಏನು ರಿಕ್ವೆಸ್ಟ್ ಮಾಡ್ಕೊತೀನಿ, ರಾಮದುರ್ಗ ಜನತೆಯಲ್ಲಿ ರಾಮದುರ್ಗ ಸುತ್ತಮುತ್ತ ಜನತೆಗೆ ಎಲ್ಲರೂ ಇದಕ್ಕೆ ಹೆಲ್ತ್ ಕ್ಯಾಂಪಿಗೆ ಬಂದುಬಿಟ್ಟು ಯಾವುದೇ ರೀತಿಯಿಂದ ಹೆಲ್ತ್ ತಪಾಸಣೆ ಆಗಲಿ ಎಲ್ಲವೂ ಮಾಡಿ ಅವ್ರಿಗೆ ಯಾವುದು ಅವಶ್ಯಕತೆ ಇದೆಯಲ್ಲ ಎಲ್ಲನೂ ಮಾಡಿಸ್ಕೋಬೋದು. ಮತ್ತೇನು ಹೈಯರ್ ನಾವು ಟೆಸ್ಟ್ ಬೇಕಾದರೂ, ಹೈಯರ್ ಏನೋ ಚಿಕಿತ್ಸೆ ಬೇಕಾದರೂ ಅದನ್ನು ಹೆಲ್ಪ್ ಮಾಡಿಕೊಡ್ಲಿಕ್ಕೆ ರೆಡಿ ಇದ್ದೀವಿ. ಎಲ್ಲ ಡಾಕ್ಟರ್ಸ್ ಎಲ್ಲ ಶಿಬಿರದಲ್ಲಿ ಯಾರು ಭಾಗವಹಿಸ್ತಾರಲ್ಲ ಡಾಕ್ಟರ್ಸು, ಅವ್ರ ಪರವಾಗಿನೂ ನಾನು ಬಯಸ್ತೀನಿ ಏನಂತಂದರೆ ಎಲ್ಲ ರೀತಿಯಿಂದ ನಾವು ಯಾವುದೇ ರೀತಿಯಿಂದ ಹೆಲ್ತ್ ಸಮಸ್ಯೆ ಇದ್ದರೂ ನಾವು ಬಗೆಹರಿಸ್ಕೊಡ್ಲಿಕ್ಕೆ ರೆಡಿ ಇದ್ದೀವಿ. ಅದನ್ನು ಹೈಯರ್ ನಾವು ರೆಫರಲ್ ಕೂಡ ನಾವು ಮಾಡಿಬಿಟ್ಟು ಅದಕ್ಕೆ ಸಲಹೆ ಕೊಡೋಕ್ಕೂ ರೆಡಿ ಇದ್ದೀವಿ. ಸೊ ಎಲ್ಲರೂ ಜನರು ಅದರ ಉಪಯೋಗ ತಗೊಂಡು ಅದರದ್ದು ಸದುಪಯೋಗ ಮಾಡಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ನಮಗೆ